ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗುವಂಥವರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಯುಗಾದಿ ಹಬ್ಬದಲ್ಲಿ ಖಾಸಗಿ ಬಸ್ಗಳು ಸುಲಿಗೆ. ಖಾಸಗಿ ಬಸ್ ಮಾಲೀಕರಿಂದ 2 ರಿಂದ 3 ಪಟ್ಟು ದರ ಏರಿಕೆ. ಭಾನುವಾರ ಯುಗಾದಿ ಹಬ್ಬ, ಮಂಗಳವಾರ ಹೊಸತೊಡುಕು. ಹಬ್ಬಗಳನ್ನು ಬಂಡವಾಳವಾಗಿಟ್ಟುಕೊಂಡು ಮನಸೋ ಇಚ್ಛೆ ದರವನ್ನು ನಿಗದಿಪಡಿಸಲಾಗಿದೆ ಖಾಸಗಿ ಬಸ್ಗಳಿಂದ. ಹೆಂಗೋ ಊರಿಗೆ ಹೋಗ್ತಾರೆ. ಊರಿಗೆ ಹೋಗುವಂಥವರು ಎಷ್ಟು ದುಡ್ಡಾದರೂ ಪರವಾಗಿಲ್ಲ, ಆ ದುಡ್ಡನ್ನು ಹಾಕಿ ಹೋಗ್ತಾರೆ ಅಂತ. ಸೊ ಹೀಗಾಗಿ ಬಸ್ ಮಾಲೀಕರಿಗೆ ಕಡಿವಾಣವೇ ಇಲ್ಲ. ಇಲ್ಲಿಂದ ರಾಯಚೂರಿಗೆ ಹೋಗ್ತೀವೋ, ಇಲ್ಲಿಂದ ಹಾಸನ ಹೋಗ್ತೀವೋ, ಬಾಗಲಕೋಟೆ ಹೋಗ್ತೀವೋ, ವಿಜಯಪುರಕ್ಕೆ ಹೋಗ್ತೀವೋ, ಎಲ್ಲವೂ ಡಬಲ್ ಆಗಿದೆ. ಮನಸೋ ಇಚ್ಛೆ ವಸೂಲಿ ಮಾಡಿದ್ದಾರೆ. ಖಾಸಗಿ ಬಸ್ಗಳಿಗೆ ಕಡಿವಾಣ ಯಾವಾಗ? ಯಾಕೆಂತ ಹೇಳಿದರೆ ನೋಡಿ, ಕಳೆದ ಬಜೆಟ್ನಲ್ಲಿ ಸಿನಿಮಾ ಥಿಯೇಟ್ರ್ಗಳಲ್ಲಿ ಹೆಂಗೆ ಬೇಕೋ ಹಂಗೆ ವಸೂಲಿ ಮಾಡ್ತಾರೆ ಅಂತ ಹೇಳಿ ಸಿನಿಮಾ ಥಿಯೇಟ್ರ್ಗಳಲ್ಲಿ ನಿಗದಿಪಡಿಸಿದ್ರು ಎಷ್ಟು ದರ ನಿಗದಿ ಮಾಡಬೇಕು ಅಂತ. ಇಲ್ಲಿಯೂ ಕೂಡ ಆ ರೀತಿಯ ದರವನ್ನು ನಿಗದಿಪಡಿಸುವ ರೀತಿಯಲ್ಲಿ ಬರಬೇಕು. ಇಲ್ಲ ಅಂತ ಹೇಳಿದರೆ ಭಾಳ ಕಷ್ಟ ಆಗುತ್ತೆ. ಹಾಗಾದರೆ ಯಾವೆಲ್ಲ ರೀತಿಯ ಖಾಸಗಿ ಬಸ್ಗಳಿಗೆ ವಿಧಿಸಲಾಗಿದೆ ನೋಡಿ. ಬೆಂಗಳೂರಿನಿಂದ ದಾವಣಗೆರೆಗೆ 450 ರಿಂದ 1300 ಇತ್ತು, ಈಗ 700 ರಿಂದ 500, 5000ವರೆಗೂ ಆಗಿದೆ. ಬೆಂಗಳೂರು ಧಾರವಾಡ 600 ರಿಂದ 1100, ಈಗ 1000 ದಿಂದ 5000ವರೆಗೆ. ಇನ್ನು ಬೆಂಗಳೂರು ಹುಬ್ಬಳ್ಳಿ 1100 ಕೊಟ್ಟರೆ ಜಾಸ್ತಿ, ಈಗ 4200ವರೆಗೆ ಜಾಸ್ತಿ ಆಗಿದೆ. ಇನ್ನು ಬೆಂಗಳೂರು ಬೆಳಗಾವಿ ಅಬ್ಬಬ್ಬ ಅಂದರೆ 1200, ಈಗ 5500. ಇನ್ನು ಬೆಂಗಳೂರು ಮಂಗಳೂರು 650 ರಿಂದ 1300 ಇತ್ತು, ಈಗ 4500ವರೆಗೂ ಟಿಕೆಟ್ಗಳಿದ್ದಾವೆ, ಫ್ಲೈಟ್ ಟಿಕೆಟ್. ಬೆಂಗಳೂರು ಕಲಬುರಗಿ ಬಿಟ್ಬಿಡಿ 2200ವರೆಗೂ ಕೂಡ ಟಿಕೆಟ್ ಆಗಿದ್ದಾವೆ. ಜೊತೆಗೆ ಬೆಂಗಳೂರು ರಾಯಚೂರು 990 ರೂಪಾಯಿ ಲಾಸ್ಟ್ ಆಗಿತ್ತು, ಈಗ 3000ವರೆಗೆ 2990 ರೂಪಾಯಿವರೆಗೂ. ಇನ್ನು ಹಾಸನ 1000 ರೂಪಾಯಿ ಕೊಟ್ಟರೆ ಜಾಸ್ತಿ, ಅದು ಆದರೆ 1600 ರೂಪಾಯಿ. ಇನ್ನು ಬೆಂಗಳೂರು ಯಾದಗಿರಿ 900 ರೂಪಾಯಿ ಅಂದರೆ ಜಾಸ್ತಿ ಆಗಿತ್ತು, ಬಟ್ ಈಗ 2200ವರೆಗೂ ಕೂಡ ಮಾಡಲಾಗಿದೆ. ಇನ್ನು ಬೆಂಗಳೂರು ಶಿವಮೊಗ್ಗ 990 ರೂಪಾಯಿ ಅಂದರೆ ಬಹಳ ದೊಡ್ಡದಾಯ್ತಪ್ಪ ಅಂತ, ಈಗ 1800 ರೂಪಾಯಿವರೆಗೂ ಕೂಡ. ಹೀಗೆ ಕಂಡ ಹಾಗೆ ಮನಸ್ಸಿಗೆ ಬಂದ ಹಾಗೆ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಡಬಲ್ ಮಾಡಿದ್ದಾರೆ, ತ್ರಿಬಲ್ ಮಾಡಿದ್ದಾರೆ, 10 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ರೀತಿಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಖಾಸಗಿ ಬಸ್ಗಳು ವಸೂಲಿಗೆ ನಿಂತಿದ್ರೆ KSRTC ಬಸ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದೆ. ಯುಗಾದಿ ಹಬ್ಬಕ್ಕೆ 2000 ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿದೆ. ಮಾರ್ಚ್ 30ರವರೆಗೆ ಹೆಚ್ಚುವರಿ ಬಸ್ಗಳ ಕಾರ್ಯಾಚರಣೆ ಆಗುತ್ತೆ. ಖಾಸಗಿ ಬಸ್ಗಳ ವಸೂಲಿಯಿಂದ ತಪ್ಪಿಸಿಕೊಳ್ಳಬೇಕು ಅಂದರೆ KSRTC ಬಸ್ಗಳನ್ನು ಅವಲಂಬಿಸಬೇಕು. KSRTC ಬಸ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಳ್ಳಲಾಗ್ತಾ ಇದೆ. ಈಗ ಮಾರ್ಚ್ 30ರವರೆಗೆ ಹೆಚ್ಚುವರಿ ಬಸ್ಗಳ ಕಾರ್ಯಾಚರಣೆ ಮುಂದುವರಿಯುತ್ತೆ. ಮೆಜೆಸ್ಟಿಕ್ನಿಂದ ರಾಜ್ಯದ ವಿವಿಧ ಭಾಗಗಳಿಗೆ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಯಾಣಿಕರಿಗೆ ತೊಂದರೆ ಆಗದಂತೆ KSRTC ಕ್ರಮವನ್ನು ವಹಿಸಲಾಗ್ತಾ ಇದೆ. ಮೆಜೆಸ್ಟಿಕ್, ಶಾಂತಿನಗರ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, ಪೀಣ್ಯ ಬಸ್ ನಿಲ್ದಾಣದಿಂದ ಬಸ್ ಕಾರ್ಯಾಚರಣೆ ಇರುತ್ತೆ. ಇವತ್ತು ರಾತ್ರಿ 1,00,000ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ಮೆಜೆಸ್ಟಿಕ್ನಿಂದ ವಿವಿಧ ಕಡೆಗೆ ತೆರಳುವಂಥ ಪ್ರಯಾಣಿಕರ ಸಂಖ್ಯೆ 1,00,000ಕ್ಕೂ ಅಧಿಕ. ಹೀಗಾಗಿ 1,00,000 ಜನ ಹೋಗ್ತಾರೆ ಅಂತ ಹೇಳಿದ್ರೆ ಇವತ್ತಿನ ರಸ್ತೆಗಳ ಪರಿಸ್ಥಿತಿ ಹೇಗಿರುತ್ತೆ, ಬಸ್ಗಳ ಪರಿಸ್ಥಿತಿ ಹೇಗಿರುತ್ತೆ, ತುಂಬಿ ತುಳುತ್ತಾ ಇರುತ್ತೆ. ಸೊ ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಖಾಸಗಿ ಬಸ್ಗಳು ವಸೂಲಿಗೆ ನಿಂತಿದ್ದರೆ ಖಾಸಗಿ ಬಸ್ಗಳ ವಸೂಲಿಗೆ ಒಳಗಾಗಬಾರದು ಎನ್ನುವ ಕಾರಣಕ್ಕಾಗಿ KSRTC ಬಸ್ಗಳನ್ನು ಹೆಚ್ಚುವರಿ ಪ್ರಮಾಣದಲ್ಲಿ ನಿಯೋಜನೆ ಮಾಡಲಾಗಿದೆ. 1,00,000 ಜನ ಇಲ್ಲಿಂದ ಹೋಗ್ತಾ ಇದ್ದಾರೆ ನೋಡಿ. ಹೆಂಗೆ ಬೇಕು ಹಾಗೆ 4,000 5,000 ಅಂತ ಹೇಳಿದ್ರೆ ಇದೊಂದು ಫ್ಲೈಟ್ ಟಿಕೆಟ್ ತೆಗೆದುಕೊಂಡು ಹೋಗುವಷ್ಟು ಸುಲಭವಾದಂಥ ಜರ್ನಿ ಆಗ್ತಿತ್ತು. ಆದರೆ ಫ್ಲೈಟ್ ಟಿಕೆಟ್ಗಿಂತಲೂ ಹೆಚ್ಚು ಇಲ್ಲಿ ವಿಧಿಸಲಾಗ್ತಾ ಇದೆ. ಫ್ಲೈಟ್ ಟಿಕೆಟ್ಗಳಿಗಿಂತಲೂ ಹೆಚ್ಚು ಖಾಸಗಿ ಬಸ್ಗಳು ವಸೂಲಿ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂದು ನಿಲ್ತಿದ್ದೀವಿ ಅಂತ ಅರ್ಥ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಯುಗಾದಿ ಹಬ್ಬ ಬರ್ತಿದ್ದಂತಾನೆ ಸಾಲು ರಜೆಗಳಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಜನರು ಊರಿಗೆ ತೆರಳುವಂತಹ ಪ್ರಕ್ರಿಯೆಗಳಾಗ್ತಾ ಇದೆ. ನಾನು ಮೆಜೆಸ್ಟಿಕ್ಕಿನ ಟರ್ಮಿನಲ್ 1ರಲ್ಲಿದ್ದೀನಿ. ನೀವು ನೋಡ್ಬೋದು ಇವತ್ತು ಸಂಜೆ ಮಿಡ್ನೈಟ್ವರೆಗೂ ಕೂಡ ಈ ಒಂದು ಕ್ರೌಡ್ ಇರುತ್ತೆ. ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಜನರು ತಮ್ಮ ಜಿಲ್ಲಾವಾರುಗಳಿಗೆ, ತಮ್ಮ ಹಳ್ಳಿಗಳಿಗೆ ತೆರಳಿ ಯುಗಾದಿ ಹೊಸದಡುಕು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ನಾವು ನೋಡ್ಬೋದು ದೂರ ಊರುಗಳಿಗೆ, ಬೆಳಗಾವಿ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗ, ಹಾಗೆಯೇ
ಕರಾವಳಿ ಭಾಗಗಳಿಗೆ ಹಾಗೆಯೇ ಅದ್ರ ಜೊತೆಗೆ ಇಲ್ಲಿ ಅಂತಂದರೆ ಹಳೆ ಮೈಸೂರು ಭಾಗಕ್ಕೆ ತೆರಳುವಂತಹ ಜಿಲ್ಲೆಗಳಿಗೆ ತೆರಳುವಂತಹ ಜನರು, ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ಬೇರೆ ಬೇರೆ ಉದ್ಯಮದಲ್ಲಿ ತೊಡಗಿಕೊಂಡಂಥವರು ಎಲ್ಲರೂ ಜನರು ಕೂಡ, ಯುವಕರು ಎಲ್ಲರೂ ಕೂಡ ಬ್ಯಾಗನ್ನು ಇಟ್ಕೊಂಡು ತಮ್ಮ ತಮ್ಮ ಬಸ್ಗಳನ್ನು ಹುಡುಕ್ತಿದ್ದಾರೆ. ಸಹಜವಾಗಿ ಈಗಾಗಲೇ KSRTC ಕೂಡ ಇಂತಹ ಪ್ರಯಾಣಿಕರಿಗೆ 2,000 ಹೆಚ್ಚುವರಿ ಬಸ್ಸನ್ನು ಕೂಡ ವ್ಯವಸ್ಥೆ ಮಾಡಿದೆ. ಪ್ರಮುಖವಾಗಿ ರಾಮನಗರ, ಚನ್ನಪಟ್ಟಣ, ಮೈಸೂರು ಹಾಗೆಯೇ ಅದರ ಜೊತೆಗೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಹಾಗೆಯೇ ಮಂಗಳೂರು, ಈ ಕಡೆ ದಕ್ಷಿಣ ಕನ್ನಡ ಕಡೆ ಜಿಲ್ಲೆಗಳು ಕೂಡ ಸಾಕಷ್ಟು ಏನು ಬಸ್ಗಳ ವ್ಯವಸ್ಥೆನ KSRTCಯಿಂದ ಆಗಿದೆ. ಆದರೆ ಇನ್ನೊಂದು ದೌರ್ಭಾಗ್ಯ ಅಥವಾ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತಂದರೆ ಖಾಸಗಿ ಬಸ್ಗಳ ದರವು ಕೂಡ ದುಪ್ಪಟ್ಟು ಏರಿಕೆ ಆಗಿರುವಂಥದ್ದು ಒಂದು ರೀತಿಯಲ್ಲಿ ಪ್ರಯಾಣಿಕರನ್ನು ಕಂಗಾಲು ಮಾಡಿದೆ. ಈಗಾಗಲೇ ಬೆಂಗಳೂರು ದಾವಣಗೆರೆಗೆ 450ರಿಂದ ಇರೋದು 1,300 ರೂಪಾಯಿ ಮಾಡಿರುವಂಥದ್ದು, 2,000 ಮಾಡಿರುವಂಥದ್ದು, 2,500 ಮಾಡಿರುವಂಥದ್ದು. ಹಾಗೆಯೇ ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಮಂಗಳೂರುಗಳಿಗೆ ಸುಮಾರು 4,500 ರೂಪಾಯಿ ಒಂದು ಟಿಕೆಟಿಗೆ ಇರುವಂಥದ್ದು. ಹಾಗಾಗಿ ಅಷ್ಟು ಬಸ್ಗಳು ಪ್ರೈವೇಟ್ಗಳಲ್ಲಿ ಕೂಡ ಬುಕ್ ಆಗ್ತಾ ಇದೆ. ಸಹಜವಾಗಿ ಈ ಯುಗಾದಿ ಹಬ್ಬದಲ್ಲಿ ನಾಳೆ ನಾಡಿದ್ದು ಒಂದು 2-3 ದಿನಗಳ ಕಾಲ ರಜೆಗಳಿದೆ. ಹಾಗಾಗಿ ಹಬ್ಬಗಳನ್ನು ತಮ್ಮ ತಮ್ಮ ಊರುಗಳಲ್ಲಿ ಮನೆಯಲ್ಲಿ ಕುಟುಂಬದ ಜೊತೆಗೆ ಏನು ಆಚರಣೆ ಮಾಡಲಿಕ್ಕೆ ಜನರೆಲ್ಲರೂ ಕೂಡ ತೆರಳ್ತಾ ಇರುವಂಥದ್ದು. ಹಾಗಾಗಿ KSRTC ಒಂದು ರೀತಿಯಲ್ಲಿ ಹೆಚ್ಚುವರಿ ಬಸ್ಸನ್ನು ವ್ಯವಸ್ಥೆ ಮಾಡಿದರೆ, ಆದರೆ ಇದೇ ಪ್ರಯಾಣಿಕರು ಊರಿಗೆ ತೆರಳುವುದನ್ನೇ ಬಂಡವಾಳವನ್ನಾಗಿ ಖಾಸಗಿ ಬಸ್ಗಳೀಗ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಹೆಚ್ಚುವರಿ ಬಸ್ ಬಿಡೋದ್ರ ಜೊತೆಗೆ ಟಿಕೆಟ್ ದರವನ್ನು ಕೂಡ 3 ಪಟ್ಟು 4 ಪಟ್ಟು ಏರಿಕೆಯನ್ನು ಖಾಸಗಿ ಬಸ್ ಮಾಲೀಕರು ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಒಟ್ಟಾರೆ ಅಂತಂದರೆ ಈ ಒಂದು ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ಕಿನಲ್ಲಿ ಸಾಕಷ್ಟು ಕ್ರೌಡ್ ಇದೆ. ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಜನರು ಇಲ್ಲಿಂದ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಕ್ಯಾಮರಾಮನ್ ನದಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು. ಬಸ್ ನಿಲ್ದಾಣದಿಂದ ದೈನಂದಿನ ಕಾರ್ಯಾಚರಣೆ ಆಗುವ ವಾಹನಗಳ ಜೊತೆಗೆ ಹೆಚ್ಚುವರಿಯಾಗಿ ವಾಹನಗಳನ್ನು ಕಾರ್ಯಾಚರಣೆ ಯೋಜನೆ ಮಾಡಿದ್ದೀವಿ. ಮುಂಗಡ ಟಿಕೆಟ್ ಸೌಲಭ್ಯಗಳಿಗೆ ಅಳವಡಿಸಿಬಿಟ್ಟು ರಾಜ್ಯ ಮತ್ತು ಅಂತಾರಾಜ್ಯ ಎಲ್ಲ ಸ್ಥಳಗಳಿಗೂ ಹೆಚ್ಚುವರಿ ವಾಹನಗಳ ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟೆಷ್ಟು ಎಲ್ಲೆಲ್ಲಿ ಸರ್ ಸ್ಪೆಸಿಫಿಕ್ ಆಗಿ ಡಿಮಾಂಡ್ಸ್ ಎಷ್ಟಿದೆ ಪ್ರಯಾಣಿಕರದ್ದು? ಹೆಚ್ಚಿನ ಡಿಮಾಂಡ್ ಇರುವಂಥದ್ದು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ, ಜಿಲ್ಲಾ ಕೇಂದ್ರಗಳಿಗಿದೆ. ಅದೇ ರೀತಿಯಲ್ಲಿ ಹೈದರಾಬಾದು, ಅದೇ ರೀತಿ ಗೋವಾ ಈ ಥರದಲ್ಲಿ ಬುಕ್ಕಿಂಗ್ ಇದೆ. ಎಲ್ಲ ಕಡೆಗಳಿಗೂ ನಾವು ಹೆಚ್ಚುವರಿ ವಾಹನಗಳನ್ನು ಕಾರ್ಯಾಚರಣೆ. ಸರ್, ಈಗ ಪ್ರೈಸ್ಗಳು ಹೇಗೆ ಸರ್? ಯಾವತ್ತು ಈಗ ಪ್ರೈವೇಟ್ ಅವ್ರು ನೋಡಿದ್ರೆ 3 ಪಟ್ಟು 4 ಪಟ್ಟು ಏರಿಸಿದ್ದಾರೆ, ನಿಮ್ಮಲ್ಲಿ ಹಿಂಗಿದೆ ಸರ್? ಇಲ್ಲ, ನಮ್ಮಲ್ಲಿ ಏನು ಮೊದಲಿನ ದರ ಇತ್ತು ಅದೇ ದರವನ್ನೇ ಮುಂದುವರಿಸಿದ್ದೀವಿ. ನಾವು ಯಾವುದೇ ಹೆಚ್ಚುವರಿ ದರವನ್ನು ವಿಧಿಸಿಲ್ಲ. ಇಲ್ಲಿ ಸರ್ ಈಗ ಇವತ್ತಿನ ಇದಕ್ಕೆ ಟಿಕೆಟ್ ಎಲ್ಲ ಆಗಿರುವಂಥದ್ದು ಎಕ್ಸ್ಟ್ರಾ ಬಸ್ಸಸ್ ಅಂತ ಹೇಳಿದ್ವಿ, ಎಷ್ಟು ಆದಾಯಗಳು ಬರ್ಬೋದು ಅಥವಾ ಪ್ರಯಾಣಿಕರ ಸಂಖ್ಯೆ ಎಷ್ಟು ಮಟ್ಟಿಗೆ ಇದೆ ಸರ್? ನಾವು ನಿರೀಕ್ಷೆಗಿಂತ ಸುಮಾರು 20% ರಿಂದ 30% ಹೆಚ್ಚುವರಿ ಜನದಟ್ಟಣೆಯನ್ನು ಇವತ್ತು ನಿರೀಕ್ಷೆ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ವಾಹನಗಳನ್ನ ಸುಮಾರು